सद्या जातं प्रपद्यामे सद्या जाताय वै नमो नमः। भवे भवे नाति भवे भवस्वमान् भवद्भवाय नमः। वामदेवाय नमो ज्येष्ठाय नमो श्रेष्ठाय नमो रुद्राय नमो कालाय नमो कलविकरणाय नमो भलाय नमो फलप्रमतनाय नमो सर्वभूतदमनाय नमो पुनन्मनाय नमः। ओम त्र्यंबकं यजामहे सुगंधिं पुष्टिवर्धनम् उर्वारुकमिव वन्दनाम् मृत्योर्मुक्षीयमामृतात्। श्री सांबाय महाभस्मं धारयामि। ओम गन्धद्वारां धुरा श्री सांबाय महागन्धं समर्पयामि। ಎಷ್ಟು ನನಗೆ 21 ವರ್ಷ. धिक्रावणो अकारुषं ज्येष्ठोरस्तस्य वाजिनः सुरभिनो मुखकरप्रणहायुगं शितर्षत्। श्री सांबाय नमः दद्मं स्नापयामि। ओम मधुवाथारुतायते मधुक्षरन्ति सिन्धवः मधुभानो वनस्पतेर्मधुमाम् अन्तसूर्यः वाभिर्भावो भवन्तु नः। श्री सांबाय नमः मधुस्नापयामि। ओम धूर्वसेदावतारं संसारभारं भजगेन्द्रहारं सदा वसन्तं हृदयारविन्दे भवं भवामि सहितं नमामि। परिमलकर्पूरदीपं दर्शयामि। यशो नामरूपाभ्यं या देवी सर्वमङ्गला त्वयो संस्करणार्थं सां सर्वतों जयमङ्गलं जय नमः पार्वतीपतेश्वर महादेव। संभूतं ध्यानागुणसोन्तं आनन्दसौरभं पुष्पं गृह्यतां नमोत्तमां। श्री सांबाय नमः नानाविधपुष्पं समर्पयामि।
ನೂತನ ಕೌನ್ಸಿಲ್ ಸೆಕ್ರೆಟರಿ ಅವರಿಗೆ ಕೃಷ್ಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಪಾಲಿಕೆಗೆ ಬಂದವರು ಇಲ್ಲೆಲ್ಲ ನನಗೆ ಭಾಳ ಆತ್ಮೀಯವಾಗಿ ಇದ್ದಂಥ ಎಲ್ಲ ಮಲ್ಲಿಕಾರ್ಜುನ ಲೇಔಟ್ ಸಹೋದರರೇ, ನಿಮಗೆಲ್ಲರಿಗೂ ಮಾತು ಕೊಟ್ಟಂತೆ ಇವತ್ತು ಮಲ್ಲಿಕಾರ್ಜುನ ಲೇಔಟು ಗಾರ್ಡನ್ನ ಕಾಂಪೌಂಡ್ ಕೆಲಸ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ. ಸಮುದಾಯದ ಸಹಭಾಗಿತ್ವ ಅಂದರೆ ಮಲ್ಲಿಕಾರ್ಜುನ ಲೇಔಟ್ಲಿಂದ ನಾವು ಕಲಿಬೇಕು. ಅವರು ಇವತ್ತು ಇಷ್ಟು ಗಿಡ ಬೆಳೆಸಲಿಕ್ಕೆ ಪಾಲಿಕೆಗಿಂತ ಹೆಚ್ಚು ಜವಾಬ್ದಾರಿ ತೆಗೆದುಕೊಂಡು ಇಲ್ಲಿಯ ನಾಗರಿಕರೆಲ್ಲರೂ ಇಲ್ಲಿ ಗಿಡಗಳನ್ನ ಬೆಳೆಸಿ ಪೋಷಿಸಿ ಇವತ್ತು ಈ ಮಠಕ್ಕೆ ತಂದಿದ್ದಾರೆ. ಹಸಿರೀಕರಣಕ್ಕೆ ಹೆಚ್ಚು ಒಲವನ್ನು ಕೊಟ್ಟಿದ್ದಾರೆ. ಅದರಂತೆ ಪಾಲಿಕೆಯಿಂದ ಈಗಾಗಲೇ ನಾವು ಒಂದು ಹೈಮಾಸ್ಟ್ ಲೈಟನ್ನು ಹಾಕಿದ್ವಿ. ಇವತ್ತು ಕಾಂಪೌಂಡಿಗೆ ಪೂಜೆಯನ್ನು ಮಾಡ್ತಾಯಿದ್ವಿ. ಆ ಕಾಮಗಾರಿನೂ ಪ್ರಾರಂಭ ಆಗ್ತಾಯಿದೆ. ಒಟ್ಟಾರೆ ಇಲ್ಲಿ ಸಮುದಾಯದ ಸಹಭಾಗಿತ್ವ ಮೂಲಕ ಈ ಗಾರ್ಡನ್ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಈ ಕುಡಿಯೋ ನೀರಿಂದು ಕೂಡ ನಮ್ಮ ಗುಡ್ಡದ ಮೇಲೆ ಓಸನ್ನು ಚರ್ಚತ್ತಿರುವಂಥ ಆ ಗುಡ್ಡದ ಮೇಲೆ ಟ್ಯಾಂಕ್ ಮುಖಾಂತರ ನೀರಿನ ಪೈಪ್ಲೈನ್ನ ಮಲ್ಲಿಕಾರ್ಜುನ ಲೇಔಟ್ಗೆ, ರಾಘವೇಂದ್ರ ಕಾಲೋನಿಗೆ ಮತ್ತು ಸಾಯಿಬಾಬಾ ಕಾಲೋನಿಗೆ ನಾವು ಅಳವಡಿಸಿದ್ವಿ. ಇನ್ನೇನು ಅದು ಕೆಲವು ಕಚೇರಿಯಿಂದ ಆಡಳಿತಾತ್ಮಕವಾದಂಥ ಪರೀಕ್ಷೆ ಪೈಪ್ಲೈನು ನಾಳೆ ಬುಧವಾರ ನಡೀತದೆ. ನಡೆದ ನಂತರ ಮುಂದಿನ ವಾರದಲ್ಲಿ ಈ ಕೆಲಸ ಎಲ್ಲ ಮುಗಿದೋಗ್ತದೆ. ಮತ್ತು ಅವರಿಗೆ ಕುಡಿಯೋ ನೀರು ಅಂತ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ರಾಯಚೂರು ಮಹಾನಗರ ಪಾಲಿಕೆಯಿಂದ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಭಾಳ ಕಷ್ಟದ ಕೆಲಸ ಇದು. ನಾವು ಬೇರೆ ರಸ್ತೆ ಮಾಡ್ಬೋದು ಮತ್ತು ಬೇರೆ ಬೇರೆ ಕೆಲಸಗಳು ಮಾಡ್ಬೋದು. ಕುಡಿಯೋ ನೀರು ಕೊಡಬೇಕಾದ್ರೆ ಭಾಳ ಕಷ್ಟ. ಅದನ್ನು ಭಾಳ ಕಷ್ಟಪಟ್ಟು ಈಗ ಸುಮಾರು ಟ್ಯಾಂಕ್ಲಿಂದ ನಾವು ಲೈನ್ ಹಾಕಿ ಈ ಎರಡು ಬದಿಯಲ್ಲಿರುವಂಥ ಈ ಲೇಔಟ್ಗಳಿಗೆ ಕೊನೆಯ ಭಾಗದಲ್ಲಿರುವಂಥ ಇವರಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅದನ್ನು ಇನ್ನೇನು ಬುಧವಾರ ಗುರುವಾರ ನಮ್ಮ ಇಂಜಿನಿಯರ್ಗಳು ಅವರು ತಾಂತ್ರಿಕವಾದಂಥ ಟೆಸ್ಟನ್ನು ಮಾಡಿದ ನಂತರ ಅದು ನೀರಿನ ಸರಬರಾಜು ಕೂಡ ಇವತ್ತು ಪ್ರಾರಂಭ. ನಗರ ಪಾಲಿಕೆಯ ಜನಪ್ರಿಯ ಸದಸ್ಯರಾದಂಥ ಜಯಣ್ಣನವರಿಗೆ ಮೊದಲನೇದಾಗಿ ಮಲ್ಲಿಕಾರ್ಜುನ ಬಡಾವಣೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವಿ. ನಮಗೆ ಅವರು ನಗರಸಭೆ ನಮ್ಮ ಲೇಔಟ್ನಲ್ಲಿ ಒಬ್ಬರಾಗಿ ನಮ್ಮ ಜೊತೆಗಿದ್ದಾರೆ. ನಾವು ಏನು ಕೇಳೀವಿ ಇಲ್ಲಿವರೆಗೂ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಗಾರ್ಡನ್ನಾಗೆ ಗಿಡಗಳು ಪ್ಲಾಂಟೇಷನ್ ಮಾಡಿಸೋದಿರ್ಬೋದು, ಐಮಾಸ್ ಲೈಟಿಂಗ್ ಇರ್ಬೋದು, ಈಗ ಗಾರ್ಡನ್ ಫಿನಿಶಿಂಗ್ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದೂ ಅವರಿಗೆ ಅವ್ರು ನಮಗೆ ಕೇಳಿದ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಡೀ ಬಡಾವಣೆ ಚಿರಋಣಿಯಾಗಿರ್ತೀವಿ. ಮುಂದೆ ಅವರಿಗೆಲ್ಲ ರೀತಿಯಿಂದನೂ ನಾವು ಸಹಕರಿಸ್ತೀವಿ. ಮುಂದೆ ಅವ್ರ ಸಹಕಾರನೂ ನಮ್ಮ ಲೇಔಟ್ಗೆ ಇರಲಿ ಅಂತ ಹೇಳಿ ನಮ್ಮ ಲೇಔಟ್ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀವಿ. ಎಲ್ಲ ನಾಗರಿಕ ಸಹೋದರರೇ, ಹಾಗೆಯೇ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ನಮ್ಮ ಬಡಾವಣೆಯಲ್ಲಿ ಪ್ರತಿಯೊಂದು ಕಾರ್ಯವು ನಮ್ಮ ಜಯಣ್ಣ ಸರ್ ಕಡೆಯಿಂದ ಎಲ್ಲ ಕಾರ್ಯಗಳು ನಮ್ಮ ಬೇಡಿಕೆಯಂತೆ ಪ್ರತಿಯೊಂದು ಕಾರ್ಯವೂ ಸಹ ಅವರು ಹೃದಯ ತುಂಬಿ ಮನಪೂರ್ವಕವಾಗಿ ನಮ್ಮ ಬಡಾವಣೆಗೆ ಒತ್ತನ್ನು ಕೊಟ್ಟು ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಹಾಗಾಗಿ ನಮ್ಮ ಬಡಾವಣೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಮುಂಬರುವ ದಿನಗಳಲ್ಲಿ ಸಹ ಜಯಣ್ಣ ಸರ್ ಅವರ ನಮ್ಮ ಬಡಾವಣೆಗೆ ಅವರ ಸಹಾಯಸ್ತ ಇದ್ದು ಇನ್ನೂ ನಮ್ಮ ಅನೇಕ ಕೆಲಸ ಕಾರ್ಯಗಳಿಗೆ ಹೆಗಲುಕೊಟ್ಟು ಮಾಡಬೇಕೆಂದು ಎಲ್ಲ ಬಡಾವಣೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಇಲ್ಲಿಯವರೆಗೆ ಆದಂಥ ಮಹಾನಗರ ಪಾಲಿಕೆಯ ಅನುದಾನದಡಿ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ ಬಡಾವಣೆಗೆ ಒತ್ತನ್ನು ಕೊಟ್ಟು ಕುಡಿಯೋ ನೀರಿನಾಗಿರ್ಬೋದು, ಹಾಗೆಯೇ ಬಡಾವಣೆಯ ಉದ್ಯಾನವನದ ಅಭಿವೃದ್ಧಿ ಆಗಿರ್ಬೋದು, ಹಾಗೆಯೇ ಬೀದಿ ದೀಪವನ್ನು ಅಳವಡಿಸುವುದರಲ್ಲಿ ಸಹ ಯಶಸ್ವಿಯಾಗಿ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೆ ತುಂಬ ನಾವು ಚಿರಋಣಿಯಾಗಿರುತ್ತೇವೆ. ಎಲ್ಲ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಬಡಾವಣೆ ಪರವಾಗಿ ಎಲ್ಲರಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.